ಬನ್ನಿ ಮೈನಾವೆ, ಕೃಷ್ಣನ ನಮ್ಮ ದೇವ್ರ ಮನೇಲಿ ಇಡೋಣ. ರಾಧಾ, 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 ಎಲ್ಲಿ ಹೋದ್ಲು ಇವಳು? ಕಾಣಿಸ್ತಾನೆ ಇಲ್ವಲ್ಲ. ಅಮ್ಮ, ಅಯ್ಯಯ್ಯೋ, ನೋವಾಯ್ತಾ? ಅದೇ ಇರತ್ತಾ? ಬಿಡ್ರಿ. ಏನಿದು? ಜಾಮೂನು ತಿನ್ಬೇಕು ಅನ್ನಿಸ್ತು, ತಗೊಂಡ್ ಬಂದೆ. ಏನಿವತ್ತು ಫುಲ್ ಖುಷಿಯಲ್ಲಿದ್ದೀರಾ? ಹೌದು, ಇವತ್ತು ಖುಷಿಯಾಗಿರೋ ದಿನ. ಖುಷಿ ಆಗದೆ ಇರತ್ತಾ? ನೀನು ನಮ್ಮ ಮನೆಗೆ ಬಂದು ಸೇರ್ಕೊಂಡೆ, ಮೈನಾ ಧ್ರುವನ್ ಮನೆಗೆ ಹೋಗಿ ಸೇರ್ಕೊಂಡ್ಲು. ಇಂಥ ಖುಷಿ ಪಡೋ ದಿನ ಇದ್ದಾಗ ಜಿಪ್ಪಣ್ತನ ಮಾಡಕ್ಕಾಗತ್ತಾ? ಅಯ್ಯೋ, ಅವ್ರ ಮನೇಲಿ ಧ್ರುವ ಅವ್ರಮ್ಮ ಒಪ್ತಾರೋ ಇಲ್ವೋ ಅಂತ ಭಯ ಆಗಿತ್ತು. ಅವ್ರು ಖಂಡಿತ ಒಪ್ಕೊಂಡಿರಲ್ಲ. ಆದ್ರೆ ಮೈನಾ ಅಲ್ಲಿ ನೆಮ್ಮದಿಯಾಗಿಲ್ವೇನೋ ಅಂತ ನನಗ್ ಭಯ ಆಗ್ತಿದೆ. ರಾಧಾ, ನೀನು ಮೈನನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ಧ್ರುವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ನನ್ನ ತಂದೆ ತಾಯಿ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಕೂಡ ಇಲ್ಲ. ಅಂಥದ್ರಲ್ಲಿ ಧ್ರುವ ಮೈನನ್ನ ಮನೆಗೆ ಕರ್ಕೊಂಡು ಹೋಗಿ ಅವನ ತಾಯಿ ವಿರುದ್ಧವಾಗಿ ನಿಂತಿದ್ದಾನೆ. ಅವನ ಪರಿಸ್ಥಿತಿ ಹೇಗಿರ್ಬೋದು? ನಿಜವಾಗ್ಲೂ ಧ್ರುವ ತುಂಬಾನೇ ಗ್ರೇಟ್. ಇಂಥ ಪರಿಸ್ಥಿತಿಲೂ ಮೈನಿಂಗೆ ಜೀವನ ಕೊಡ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದಿದ್ದಾನಲ್ಲ. ರಾಧಾ, ಇಲ್ಲಿ ಕಾಣಿಸ್ತಿರೋದೇನು ಗೊತ್ತಾ? ಏನು? ಮೈನಾ ಧ್ರುವನ್ ಸರ್ವಸ್ವ. ಹೌದು ರೀ, ಆ ವಿಷಯದಲ್ಲಿ ಮೈನಾ ಧ್ರುವನ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಅಂತ ದೊಡ್ಡ ಮನ್ಸು ಧ್ರುವಂದು. ಆದ್ರೆ
ಅವರಿಬ್ರು ಸುಖವಾಗಿ ಬದುಕೋದಿಕ್ಕೆ ಅವ್ರಮ್ಮ ಅವಕಾಶ ಮಾಡ್ಕೊಡ್ತಿಲ್ವಲ್ಲ. ಆ ಬೈರ ಸಿಕ್ಕಿ ನನ್ ತಂಗಿ ಜೀವನ ಹೀಗಾಗೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಗ ನಾವೆಲ್ಲ ನೆಮ್ಮದಿ ಆಗಿರ್ಬೋದು.